ಹೆಬ್ಬಾಳದ ಫ್ಲೈಓವರ್ ಮೇಲೆ ಸರಣಿ ಅಪಘಾತ ನಡೆದಿದೆ. ಕಾರುಗಳ ನಡುವೆ ಸರಣಿ ಅಪಘಾತ ನಡೆದಿದ್ದು ಗಂಟೆಗಟ್ಟಲೆ ಹಿನ್ನೆಲೆಯಲ್ಲಿ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹೆಬ್ಬಾಳದ ಫ್ಲೈಓವರ್ ಮೇಲೆ ಸರಣಿ ಆಕ್ಸಿಡೆಂಟ್ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಗಂಟೆಗಟ್ಟಲೆ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಮುಂದೆ ಹೋಗ್ತಾ ಇದ್ದ ಕಾರ್ ಬ್ರೇಕ್ ಹಾಕಿದ್ರಿಂದ ಈ ಒಂದು ಸರಣಿ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದ್ದು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡಿದೆ ಕಾರುಗಳು. ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಈಗಾಗಲೇ ತೆರವು ಮಾಡುವಂತಹ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಆದ್ರೆ 1 ಗಂಟೆಗಟ್ಟಲೆ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ವಾಹನ ಸವಾರರು ಪರದಾಡಬೇಕಾಯಿತು. ಇನ್ನು ಹಾಸನ ಡಿಸಿ ವರ್ಗಾವಣೆಗೆ ಸಚಿವ ರೇವಣ್ಣ, ದೇವೇಗೌಡ ಹಾಗೂ ಸಿಎಂ ಕುಮಾರಸ್ವಾಮಿ ಮೇಲೂ ಒತ್ತಡ ಹೇರಿದ್ದಾರಂತೆ. ನಿನ್ನೆ ಐಎಎಸ್ ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಆಗ ಹಾಸನ ಡಿಸಿ ರೋಹಿಣಿ ಸಿಂಧೂರಿ ವರ್ಗಾವಣೆಯನ್ನು ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗಿದೆ. ಆದ್ರೆ ಹಾಸನದಲ್ಲಿ ರೋಹಿಣಿ ಸಿಂಧೂರಿ ಡಿಸಿಯಾಗಿ ಇನ್ನೂ ಕೂಡ 2 ವರ್ಷ ಆಗಿಲ್ಲ. ವರ್ಗಾವಣೆ ಮಾಡಿದ್ರೆ ಆಕೆ ಮತ್ತೆ ಕೋರ್ಟ್ಗೆ ಹೋಗಬಹುದು ಅಂತ ರೇವಣ್ಣ ಅವರನ್ನ ದೇವೇಗೌಡ ಹಾಗೂ ಕುಮಾರಸ್ವಾಮಿಯವರು ಮನವೊಲಿಸಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವೇಳೆ ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆ ಮಾಡಿದ್ದಕ್ಕೆ ರೇವಣ್ಣ ಅವರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಗ ವರ್ಗಾವಣೆ ಪರ ಮಂಜು ಬ್ಯಾಟಿಂಗ್ ಅನ್ನ ಬೀಸಿದ್ರು.